ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಭವಾನಿ ರೇವಣ್ಣ ಬೇಲರ್ಜಿ ವಿಚಾರಣೆ. ಆಕ್ಷೇಪ ಸಲ್ಲಿಸೋದಕ್ಕೆ ಸಮಯಾವಕಾಶ ಕೋರಿದ ಎಸ್ಐಟಿ. ಮಧ್ಯಾಹ್ನ 2:45ಕ್ಕೆ ವಿಚಾರಣೆ ಮುಂದೂಡಿದ ನ್ಯಾಯಾಧೀಶರು. ಎಸ್ಐಟಿ ಎದುರು ಹಾಜರಾಗ್ತೀನಿ ಅಂತ ವಿಡಿಯೋ. ನಿಜವಾಗಿಯೂ ಶುಕ್ರವಾರವೇ ಪ್ರಜ್ವಲ್ ವಾಪಸ್ ಬರ್ತಾರ? ಈವರೆಗೆ ಟಿಕೆಟ್ ಬುಕ್ ಆಗಿಲ್ಲ. ಯಾವ ದೇಶದಲ್ಲಿದ್ದಾರೋ ಗೊತ್ತಿಲ್ಲ. ಹಾಸನ ಸಂಸದನ ನಡೆಯ ಬಗ್ಗೆ ತನಿಖಾಧಿಕಾರಿಗಳಿಗೆ ಅನುಮಾನ. ವಿಡಿಯೋ ಬಿಡುಗಡೆಯ ಬಳಿಕ ಹೆಚ್ಚಾಯಿತು ಕುಂಕುಮ ಕುತೂಹಲ. ವಿದೇಶದಲ್ಲಿರೋ ಪ್ರಜ್ವಲ್ಗೆ ಕುಂಕುಮ ಹೇಗ್ ಸಿಕ್ತು ಅನ್ನೋ ಪ್ರಶ್ನೆ. ಕರ್ನಾಟಕದಲ್ಲಿದ್ದುಕೊಂಡೇ ಫಾರಿನ್ ಕತೆ ಕಟ್ಟಿದ್ರ ಅನ್ನೋ ಅನುಮಾನ. ನೀಟಾಗಿ ಹೇರ್ ಕಟ್, ಗಡ್ಡವು ಟ್ರಿಮ್. ಡಿಪ್ರೆಷನ್, ಐಸೋಲೇಷನ್ನ ಲಕ್ಷಣಗಳು ಕಾಣ್ತಿಲ್ಲ. ಯಾವುದಾದ್ರೂ ಕುಟುಂಬದ ಆಶ್ರಯದಲ್ಲಿದ್ದಾರಾ ಪ್ರಜ್ವಲ್? ಪ್ರಜ್ವಲ್ಗೆ ಆಶ್ರಯ ಕೊಟ್ಟ ಕುಟುಂಬ ಯಾವುದು? ವಿಡಿಯೋ ಸರ್ಕ್ಯುಲೇಟ್ ಆಗಿದ್ದೆಲ್ಲಿಂದ? ಯಾವ ಮೂಲದಿಂದ ಕಳಿಸಿದ್ದಾರೆ? ನಿನ್ನೆ ರಿಲೀಸ್ ಆದ ವಿಡಿಯೋ ಜಾಡು ಬೆನ್ನತ್ತಿದ ಎಸ್ಐಟಿ. ಎಲ್ಲಿಂದ ಬಂತು ಅಂತ ಗೊತ್ತಾದ್ರೆ ಯಾವ ದೇಶದಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಗೋ ಸಾಧ್ಯತೆ. ವಿಡಿಯೋಗಳನ್ನು FSLಗೆ ಕಳಿಸ್ತಾರೆ. ಮದರ್ ಡಿವೈಸ್ ಯಾರ ಬಳಿ ಇದೆ ಅಂತ ಹುಡುಕ್ತಾರೆ. ವಾಯ್ಸ್ ಸ್ಯಾಂಪಲ್ ಟೆಸ್ಟ್ ಕೂಡ ನಡೆಯುತ್ತೆ. ಪ್ರಜ್ವಲ್ ವಾಪಸ್ ಬಂದ ಮೇಲೆ 5 ಹಂತದಲ್ಲಿ ತನಿಖೆ. ಮೂವತ್ತೊಂದನೇ ತಾರೀಕು ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿಯೇ ಪ್ರಜ್ವಲ್ ವಾಪಸ್ ಬರೋ ನಿರ್ಧಾರಕ್ಕೆ ಬಂದಿರಬಹುದು. ಕಾನೂನಿನಿಂದ ಯಾರೂ ತಪ್ಪಿಸಿಕೊಳ್ಳೋದಕ್ಕಾಗಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ವಿಡಿಯೋ ಮಾಡಿಕೊಳ್ಳಲು ಕಾಂಗ್ರೆಸ್ನವರು ಹೇಳಿದ್ರ? SIT ರಚನೆಯಾಗಿದೆ, ಬಂದು ಉತ್ತರ ಕೊಡ್ಲಿ. ನನ್ನ ವಿರುದ್ಧ ಕಾಂಗ್ರೆಸ್ ಪಿತೂರಿ ಅಂದಿದ್ದ ಪ್ರಜ್ವಲ್ಗೆ ಸಚಿವ ಶಿವರಾಜ್ ತಂಗಡಗಿ ಕೌಂಟರ್. ಜನಪ್ರತಿನಿಧಿಯಾಗಿರೋರು ಧೈರ್ಯವಾಗಿ ಎದುರಿಸಬೇಕು. ಅವರು ಬಂದು ತನಿಖೆಗೆ ಒಳಗಾಗ್ತೀನಿ ಅನ್ನೋದನ್ನ ಸ್ವಾಗತಿಸ್ತೀನಿ. ಪ್ರಜ್ವಲ್ ರೇವಣ್ಣ ವಿಡಿಯೋ ಸಂದೇಶದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪ್ರತಿಕ್ರಿಯೆ. ಹಾಸನ ಪೆನ್ ಡ್ರೈವ್ ಪ್ರಕರಣದ ಎಫೆಕ್ಟ್. ರಾಯಚೂರಲ್ಲಿ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ಗೆ ತಟ್ಟಿದ ಬಿಸಿ. ಪಾರ್ಸೆಲ್ನಲ್ಲಿ ಪೆನ್ ಡ್ರೈವ್ ಇದ್ರೆ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ತಿವೆ ಕೆಲ ಏಜೆನ್ಸಿಗಳು. ಅವರಿಬ್ಬರೇ ತೀರ್ಮಾನ ಮಾಡಿದರೆ ಸರಿಯಲ್ಲ. ಪಕ್ಷದ ಹಿರಿಯ ನಾಯಕರ ಸಲಹೆ, ಅಭಿಪ್ರಾಯ ಕೂಡ ಕೇಳಬೇಕು. ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ CM DCM ವಿರುದ್ಧ ಪರಮೇಶ್ವರ್ ಅಸಮಾಧಾನ. ಹಿರಿಯ ನಾಯಕರ ಅಭಿಪ್ರಾಯವನ್ನ ಪಡೀತೀನಿ. ಅಸಮಾಧಾನದ ಬೆನ್ನಲ್ಲೇ ಎಚ್ಚೆತ್ತ KPCC ಅಧ್ಯಕ್ಷ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೇಸರಕ್ಕೆ DKಶಿ ಮದ್ದರೆಯೋ ಪ್ರಯತ್ನ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಪರಿಷತ್ ಟಿಕೆಟ್ ನೀಡಲು ಮನವಿ. ಕೋಲಾರ ಕಾಂಗ್ರೆಸ್ ಶಾಸಕರ ನಿಯೋಗದಿಂದ DK ಶಿವಕುಮಾರ್ಗೆ ಮನವಿ. ದೆಹಲಿಗೆ CM DCM ತೆರಳುವ ಮುನ್ನ ಭೇಟಿಯಾದ ಶಾಸಕರು ಮತ್ತು ರಮೇಶ್ ಕುಮಾರ್. ಮಧು ಬಂಗಾರಪ್ಪಗೆ ಕೇಳಿದ್ದು ನನ್ನ ಪ್ರಶ್ನೆಯಲ್ಲ, ಬಹಳ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹಣಕಾಸಿನ ಸಮಸ್ಯೆ ಇದ್ರೆ ಯುವ ಮೋರ್ಚಾಗೆ ಹೇಳ್ತೀನಿ. ಪ್ರತಿ ತಿಂಗಳು ಹೇರ್ ಕಟ್ಗೆ ಹಣ ಕಳಿಸ್ತಾರೆ. ಶಿಕ್ಷಣ ಸಚಿವರಿಗೆ BY ವಿಜಯೇಂದ್ರ ಟಾಂಗ್. ರಾಜ್ಯ ಸರ್ಕಾರದ ದುರಾಡಳಿತಕ್ಕೆ ಖಂಡನೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಆಡಳಿತ ಸರಿಯಾಗಿ ಆಗ್ತಾ ಇಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ. ಒಂದೇ ಮನೆಯಲ್ಲಿ 3 ನಿಗೂಢ ಸಾವು. ಕೊಪ್ಪಳದ ಹೊಸಲಿಂಗಾಪುರದಲ್ಲಿ ಘಟನೆ. ತಾಯಿ, ಮಗಳು, ಮೊಮ್ಮಗ ಕೊನೆಯುಸಿರು. ಮುನಿರಾಬಾದ್ ಪೊಲೀಸರಿಂದ ತನಿಖೆ ಚುರುಕು.
ಮುಂದುವರೆದ ರೆಮಲ್ ಚಂಡಮಾರುತದ ಅಬ್ಬರ, ಮಿಜೋರಾಂನಲ್ಲಿ 10 ಜನರ ಜೀವ ಬಲಿ. ಐಜ್ವಾಲ್ನಲ್ಲಿ ಕಲ್ಲು ಕ್ವಾರಿ ಕುಸಿದು ಸ್ಥಳದಲ್ಲೇ ದುರ್ಮರಣ. ಐಪಿಎಲ್ ಮ್ಯಾಚ್ ವೇಳೆ ಮೊಬೈಲ್ ಕದ್ದು ಕೈ ಚಳಕ ತೋರಿದ ಚಾಲಾಕಿ ಚೋರ ಅಂದರ್. ಸಿದ್ದಾಪುರ ಪೊಲೀಸರಿಂದ ನೇಪಾಳಿ ಗ್ಯಾಂಗ್ನ ಪಂಕಜ್ ಸಿಂಗ್ ಅರೆಸ್ಟ್. ಬಂಧಿತನಿಂದ ಅಂದಾಜು 20 ಲಕ್ಷ ಮೌಲ್ಯದ 14 ಐಫೋನ್ ಸೇರಿ ಒಟ್ಟು 32 ಮೊಬೈಲ್ ಸೀಸ್. ಇಂದು ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ. ಇಟಲಿಯತ್ತ ಪ್ರಯಾಣ ಬೆಳೆಸಿದ ಬಾಲಿವುಡ್ ಬಿಗ್ ಸ್ಟಾರ್ಸ್ ಸಲ್ಮಾನ್ ಖಾನ್, ರಣವೀರ್ ಸಿಂಗ್, ಆಲಿಯಾ ಭಟ್, ಧೋನಿ ಮುಂಬೈ ಏರ್ಪೋರ್ಟ್ನಿಂದ ಇಟಲಿಗೆ ಪ್ರಯಾಣ. ನಟಿ ರಶ್ಮಿಕಾ ಮಂದಣ್ಣಗೆ ಮತ್ತೆ ಡೀಪ್ ಫೇಕ್ ಕಾಟ. ಕೊಲಂಬಿಯಾ ಮಾಡೆಲ್ಗೆ ರಶ್ಮಿಕಾ ಮುಖ ಎಡಿಟ್ ಮಾಡಿ ಪೋಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಫಿಂಗ್ ವಿಡಿಯೋ ವೈರಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.